ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಬೆಂಗಳೂರು ಬುಲ್ಸ್ ಜಿ ಗುಜರಾತ್ ಜೈಂಟ್ಸ್ ನ ಸೋಲ್ಸ್ಬಿಟ್ಟು ಇವಾಗ 4ನೇ ಪೊಸಿಷನ್ಗೆ ಮತ್ತೆ ಮರಳಿದ್ದಾರೆ ಅಂತ ಹೇಳ್ಬೋದು ಗುರು. ಯಾಕಂತಂದ್ರೆ ಹೋದ್ ಮ್ಯಾಚ್ ಏನಾಗಿತ್ತು ಗೊತ್ತಿರೋದೇ ನಿಮ್ಗೆಲ್ಲ. ಸೋತಿದ್ರು ಹೋದ್ ಮ್ಯಾಚ್ 5-5 ಗೆಲ್ತಾರೆ ಅನ್ಕೊಂಡಿದ್ವಿ. ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಬಿಟ್ಟು ಹೋದ ಮ್ಯಾಚ್ ಸೋತಿದ್ರು. ಬಟ್ ಈ ಮ್ಯಾಚ್ ಕ್ರೇಜಿ ಕಂಬ್ಯಾಕ್ ಮಾಡಿದ್ದಾರೆ ಗುರು. ಅದು ಏನಪ್ಪ ಖುಷಿ ವಿಚಾರ ಅಂತಂದ್ರೆ ಅಲಿ ರೇಜದ್ ಹಾಫ್ ಡೇ ಇದ್ದಂಗೆ ಲೆಕ್ಕ. ರೈಡಿಂಗ್ ಅಲ್ಲಿ ಅಂದ್ರೆ ರೈಟ್ ಪಾಯಿಂಟ್ಸ್ ಬರ್ಲೇ ಇಲ್ಲ. ಆ ತರ ಜಾಸ್ತಿ ಬರ್ಲೇ ಇಲ್ಲ ನಮ್ಮ ಅಲಿ ರೇಜಾ ಕಡೆಯಿಂದ. ಏನೋ 1-2 ಪಾಯಿಂಟ್ಸ್ ಏನೋ ಬಂತು ಅನ್ಕೋತೀನಿ. ಆ ತರ ಒಂದು ಹಾಫ್ ಡೇ ಇದ್ರೂನು ನಮ್ಮ ಡಿಫೆನ್ಸ್ ಗುರು ಯಾವ ತರ ಸಾಲಿಡ್ ಆಗಿತ್ತು ಇವತ್ತು. ಡಿಫೆನ್ಸ್ ಅಂದ್ರೆ ಬೆಂಕಿ ಗುರು. ಡಿಫೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ನಮ್ದು. ಯಾಕಂತಂದ್ರೆ ನಾನ್ ನೋಡಿರೋ ಪ್ರಕಾರ ಅಂದ್ರೆ ಫುಲ್ ಮ್ಯಾಚ್ ನೋಡಿದ್ದೀನಿ. ಅದ್ರಲ್ಲಿ ಎಲ್ಲೋ ನಂಗೆ ಆಲೋಟೆ ಕಾಣ್ಲಿಲ್ಲ. ಆ ತರ ಎರಡೂ ತಂಡಗಳು ಆಡಿದ್ರು. ಬಟ್ ಸೂಪರ್ ಟ್ಯಾಕಲ್ ಮೇಲೆ ಸೂಪರ್ ಟ್ಯಾಕಲ್ ಮಾಡಿದ್ವಿ ಗುರು ನಾವು. ಅಂದ್ರೆ 4 ಸೂಪರ್ ಟ್ಯಾಕಲ್ ಮಾಡಿದೀವಿ ನಾವು. ಅಪ್ಪ ದೇವ್ರೆ, ಏನಂದ್ರೆ ಒಂದು 10 ನಿಮಿಷ ಆದ್ಮೇಲೆ ಅಲ್ಲೊಂದ್ 2 ಸೂಪರ್ ಟ್ಯಾಕಲ್ ಬರುತ್ತೆ. ಆಮೇಲೆ ಹಾಫ್ ಟೈಮ್ ಆದ್ಮೇಲೆ 1-2 ಸೂಪರ್ ಟ್ಯಾಕಲ್ ಬರುತ್ತೆ. ಅಬ್ಬೋ ಟೋಟಲ್ ಆಗಿ 4 ಸೂಪರ್ ಟ್ಯಾಕಲ್ ಗುರು. ಸ್ಪೆಷಲಿ ನಮ್ಮ ಯೋಗೇಶ್ ಅಂದ್ರೆ ನಮ್ಮ ಕ್ಯಾಪ್ಟನ್ ಯೋಗೇಶ್ ಅವರು ಎಂತ ಆಟ ಆಡಿದ್ರು ಗುರು ಇವತ್ತು. ಕ್ರೇಜಿ ಆಗಿ ಮಿಂಚಿದ್ರು ಅಂತ ಹೇಳ್ಬೋದು ಗುರು. ಅಂದ್ರೆ ಒಂದು ತೈ ಹೋಲ್ಡ್ ಮಾಡಿದ್ರು, 1-2 ಕಾಲು ಹಿಡಿದ್ರು. ಬಟ್ ಅದು ತಪ್ಪಿಸ್ಕೊಳ್ಳೋ ತರ ಇತ್ತು. ಆದ್ರೂನು ಹೆಂಗಿತ್ತು ಅಂದ್ರೆ ಅಣ್ಣಂದು ಒಂದು ದಿನ ಹೆಂಗಿತ್ತು ಅಂತಂದ್ರೆ ಅದು ಹಿಡಿಯಾಕ್ ಬಂದ್ರು ಎಲ್ರು ಬಂದು ದಡ ಅಂತ ಮೇಲೇನೆ ಬಿದ್ರು ಆ ತರ. ಓವರ್ ಆಲ್ ಆಗಿ ಒಂದು 6 ಪಾಯಿಂಟ್ಸ್ ತಗೊಂಡಿದ್ದಾರೆ ನಮ್ಮ ಯೋಗೇಶ್ ಅವರು. ಸಖತ್ತಾಗಿ ಟ್ಯಾಕಲ್ ಮಾಡಿದ್ದಾರೆ ಗುರು. ಯೋಗೇಶ್ ಜೊತೆಗೆ ನಮ್ಮ ಸತ್ಯಪ್ಪ ಮಟ್ಟಿ ಅವರು, ಆಮೇಲೆ ಈ ಕಡೆ ದೀಪಕ್ ಶಂಕರ್ ಒಂದೆಲ್ಲ ತೈ ಹೋಲ್ಡ್ ಎಲ್ಲ ಅಂದ್ರೆ ಆಂಕಲ್ ಹೋಲ್ಡ್ ಎಲ್ಲ ಬಂತು. ಒಂಥರ ಚೆನ್ನಾಗ್ ಬಂತು ಗುರು. ಡಿಫೆನ್ಸ್ ಪಾತ್ರ ಇವತ್ತು ಸಖತ್ತಾಗಿ ಬಂತು. ಈ ಕಡೆ ಸಂಜಯ್ ದುಲ್ ಅವ್ರದ್ದು ಚೆನ್ನಾಗ್ ಬಂತು ಕವರ್ಸ್ ಅಲ್ಲೆಲ್ಲ. ಒಟ್ನಲ್ಲಿ ಡಿಫೆನ್ಸ್ ಸಖತ್ತಾಗಿ ಬಂತು. ಆಮೇಲೆ ಆಕಾಶ್ ಹಿಂದೆನ ಮರಿಬಾರ್ದು ಗುರು. ಸಖತ್ತಾಗಿ ಆಡ್ದ ಅಣ್ಣ ಇವತ್ತು. ಯಾಕಂತಂದ್ರೆ ಒಂದ್ ಟೈಮಲ್ಲಿ ನಾವು ಆಲ್ ಔಟ್ ಆಗ್ತಾ ಇದ್ವಿ. ಆ ಟೈಮಲ್ಲಿ ಅಣ್ಣ ಬಂದು ಸೂಪರ್ ರೈಡ್ ಎಲ್ಲ ಮಾಡಿದ್ದಾರೆ. ಓವರ್ ಆಲ್ ಆಗಿ ಒಂಥರ ಒಂದು ಕ್ರೇಜಿ ಕಂಬ್ಯಾಕ್ ಅಂತ ಹೇಳ್ಬೋದು ನಮ್ಮ ಬುಲ್ಸ್ ಕಡೆಯಿಂದ. ಪಂದ್ಯದಲ್ಲಿ ಏನೇನಾಯ್ತು ಅಂತ ಒಂದು ಗ್ಲಾನ್ಸ್ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಫಸ್ಟ್ 10 ನಿಮಿಷ ಗುರು 5-6 ಇರ್ತೀವಿ. ಅಂದ್ರೆ ಅವರು ಪಾಯಿಂಟ್ಸ್ 1 ಪಾಯಿಂಟ್ಸ್ ಅಂತರ ಇರುತ್ತೆ. ಅವರು ಚೆನ್ನಾಗೆಲ್ಲ ಆಡ್ತಾ ಇರ್ತಾರೆ. ಒಂದು ಸೂಪರ್ ರೈಡ್ ಬೇರೆ ಬಂದಿರುತ್ತೆ ಅವ್ರ ಕಡೆಯಿಂದ. ಆ ಟೈಮಲ್ಲಿ ಈ ಕಡೆ ಹೆಂಗಾಗುತ್ತೆ ಅಂತಂದ್ರೆ 8 ಮತ್ತೆ 11 ಆ ತರ ಇರುತ್ತೆ. 3 ಪಾಯಿಂಟ್ಸ್ ಅಂತರ ಇರುತ್ತೆ. ನಮ್ ಕಡೆ ಒಬ್ರೇ ರೈಡರು, ಅದು ಆಕಾಶ್ ಹಿಂದೆ. ಅಣ್ಣ ಏನಾದ್ರು ಔಟ್ ಆಗಿದ್ರೆ ಅಲ್ಲಿ ಸಡನ್ 3 ಪಾಯಿಂಟ್ ಬಂದಿರೋದು 14-9 ಆಗಿರೋದು ಗುರು, ಬೋನಸ್ ಹಿಡ್ಕೊಂಡ್ರೆ. ಆ ತರ ಆಗಿರೋದು. ಈ ಕಡೆ ಆಕಾಶ್ ಹಿಂದೆ ಅಣ್ಣ ಸೂಪರ್ ರೈಡ್ ಬರುತ್ತೆ ಗುರು. ಆ ಟೈಮಲ್ಲಿ ಅಲ್ಲಿ ಏನಾದ್ರು ಆ ಕಡೆ ಈ ಕಡೆ ಇದ್ರೆ ಮಿಸ್ ಆಗಿರೋದು. ಬಟ್ ಆ ಸೂಪರ್ ರೈಡ್ ಬಂತಲ್ಲ, ಅದು ಮಸ್ತ್ ಆಗಿತ್ತು. ಅಲ್ಲಿ 3 ಪಾಯಿಂಟ್ಸ್ ಬರುತ್ತೆ, 2 ಪ್ಲೇಯರ್ಸ್ ಬರ್ತಾರೆ. ಅದಾದ್ಮೇಲೆ ಸೂಪರ್ ಟ್ಯಾಕಲ್ ಸ್ಟಾರ್ಟ್ ಆಗುತ್ತೆ ಗುರು. ಅಲ್ಟಿಮೇಟ್ ಆಗಾಡಿದ್ರ ಅಂದ್ರೆ ಹಾಫ್ ಟೈಮ್ ಅನ್ನಷ್ಟರಲ್ಲಿ 17-13 ಇರ್ತೀವಿ ಗುರು. ನಾವೇ ಲೀಡಲ್ಲಿ ಇರ್ತೀವಿ. 4 ಪಾಯಿಂಟ್ಸ್ ಲೀಡಲ್ಲೇನೆ ಇರ್ತೀವಿ. 20 ಮಿನಿಟ್ಸ್ ಹಾಫ್ ಟೈಮ್ ಆದ್ಮೇಲೆ ನೆಕ್ಸ್ಟ್ 10 ಮಿನಿಟ್ಸ್ ನೋಡೋದಾದ್ರೆ ಗುರು ಈ ಕಡೆ ಮತ್ತೆ ಸೂಪರ್ ಟ್ಯಾಕಲ್ ಇನ್ನೊಂದೆರಡು ಮಾಡ್ತೀವಿ. ಟೋಟಲ್ ಆಗಿ ಒಂದು 30 ನಿಮಿಷ ಮುಗಿಯೋಷ್ಟರಲ್ಲಿ ನಮ್ದು ಹೆಂಗಾಗುತ್ತೆ ಪಾಯಿಂಟ್ಸ್ ಅಂದ್ರೆ 23-16 ಅಂದ್ರೆ 7 ಪಾಯಿಂಟ್ಗಳ ಅಂತರ. ಆ ತರ ಒಂದು ಡಿಫೆನ್ಸ್ ತೋರಿಸ್ಬಿಟ್ರು ನಮ್ಮವ್ರು ಅಂತ ಹೇಳ್ಬೋದು. ಅಲ್ಲೇನಾಗುತ್ತೆ ಲಾಸ್ಟ್ ಒಂದು 10 ನಿಮಿಷ ಆ ಕಡೆನೆ ಮಾಡ್ತಾರೆ ನಮ್ಮವ್ರು ಸ್ವಲ್ಪ ಗ್ಯಾಪ್ ಅಲ್ಲಿ. ಬಟ್ ಏನು ಇವತ್ತು ಆ ತರ ಏನು ಮಾಡ್ಬಾರ್ದು ಗುರು ಅನ್ಕೊಳ್ತಾ ಇದ್ವಿ. ಆದ್ರೂ ಅವರು ಕಂಬ್ಯಾಕ್ ಮಾಡಿದ್ರು. ಗುಜರಾತ್ ಜೈಂಟ್ಸ್ ಹೆಂಗಾಯ್ತು ಅಂದ್ರೆ ಲಾಸ್ಟ್ 2 ನಿಮಿಷ ಇರ್ಬೇಕಾದ್ರೆ 25-23 ಇತ್ತು ಗುರು. ಅಂದ್ರೆ 2 ಪಾಯಿಂಟ್ ಅಂತರ ಇತ್ತು. ಗ್ಯಾಪ್ ಅಲ್ಲಿ ಒಂಥರ ಏನಪ್ಪ ಏನೇನೋ ಆಗ್ತಾ ಇದೆ ಅಲ್ಲ ಅನ್ನೋ ತರ ಇತ್ತು. ಬಟ್ ಕೊನೆಯಲ್ಲಿ ಹಂಗ ಮಾಡಿ 4 ಪಾಯಿಂಟ್ಸ್ ಒಂದು ರೈಡಿಂಗ್ ಅಲ್ಲಿ 1 ಪಾಯಿಂಟ್ ಬಂತು. ಆಮೇಲೆ ಹೇಳಿದ್ರು. 2 ಪಾಯಿಂಟ್ ಅಲ್ಲಿ ಬಂತು. ಟೋಟಲ್ ಆಗಿ ಒಂದು 28-24 ಅಂದ್ರೆ 4 ಪಾಯಿಂಟ್ಸ್ ಗಳ ಅಂತರದಿಂದ ನಮ್ಮ ಬುಲ್ಸ್ ಅವರು ಗೆದ್ದಿದ್ದಾರೆ. ಇವತ್ ಮಾತ್ರ ಟೋಟಲಿ ಕ್ರೆಡಿಟ್ ಗೋಸ್ ಟು ಡಿಫೆನ್ಸ್ ಅಂತ ಹೇಳ್ಬೋದು ಗುರು. ಸಾಲಿಡ್ ಆಗಿ ಡಿಫೆಂಡ್ ಮಾಡಿದ್ರು. ಆಮೇಲೆ ಇನ್ನು ನಮ್ಮ ಆಶೀಶ್ ಮಲಿಕ್ ಅವರು ಇಂಜುರಿಯಿಂದ ಸ್ವಲ್ಪ ಗುಣಮುಖರಾಗ್ಬಿಟ್ಟು ಬಂದು ಚೆನ್ನಾಗೆ ಮಾಡಿದ್ರು ಗುರು. ರೈಡಿಂಗ್ ಎಲ್ಲ ಚೆನ್ನಾಗೆ ಮಾಡಿದ್ರು. ಆಕಾಶ್ ಇಂದನೂ ಒಳ್ಳೆ ಚೆನ್ನಾಗೆ ಮಾಡಿದ್ರು. ಬಟ್ ಅಂದ್ರೆ ರೈಡಿಂಗ್ ಪಾಯಿಂಟ್ಸ್ ಬರ್ಲಿಲ್ಲ ಅಷ್ಟೇ. ಚೆನ್ನಾಗೆಲ್ಲ ಮಾಡಿದ್ದಾರೆ ಬಟ್ ಅಷ್ಟೊಂದು ಪಾಯಿಂಟ್ಸ್ ಬರ್ಲಿಲ್ಲ. ಟೋಟಲ್ ಆಗಿ ಡಿಫೆನ್ಸ್ ಅಲ್ಲೇ ಸ್ವಲ್ಪ ಸಾಲಿಡ್ ಆಗಿತ್ತು ಅಂತ ಹೇಳ್ಬೋದು. ಓವರ್ ಆಲ್ ಆಗಿ ನಮ್ಮ ಬುಲ್ಸ್ ಅವರು ನೆಕ್ಸ್ಟ್ ಮ್ಯಾಚ್ ಎಲ್ಲ ಹಿಂಗೆ ಸಖತ್ತಾಗಿ ಹಿಂಗೆ ಆಡ್ಲಿ. ಡಿಫೆನ್ಸ್ ಒಂಚೂರು ಯಾಮಾರಬಾರ್ದು. ಯಾಕಂದ್ರೆ 5 ಜನ ಡಿಫೆನ್ಸ್ ಅಲ್ಲೇ ಇದ್ದಾರೆ. ಸಖತ್ತಾಗಿ ಆಡ್ಲಿ, ಹಿಂಗೆ ಮುಂದುವರಿಸ್ಲಿ ಅಂತ ಹೇಳ್ತಾ ನೋಡೋಣ. 9 ಇವಾಗ ಎಷ್ಟು 5 ಗೆದ್ದಿದೀವಿ ನಾವು. 5 ಗೆದ್ದು 4ನೇ ಸ್ಥಾನದಲ್ಲಿ ಇದೀವಿ. ಹಿಂಗೆ ಮುಂದುವರಿಸ್ಲಿ ವಿಜಯದ ಅಭಿಯಾನ ಅಂತ ನೋಡೋಣ ಏನ್ ಮಾಡ್ತಾರೆ ಅಂತ. ಇನ್ನು ಈ ಪಂದ್ಯ ನೋಡಿದವರು ನಿಮ್ಮ ಅನಿಸಿಕೆನ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಇವತ್ತು ಲೈವ್ ಬಂದ್ರೆ 11 ಗಂಟೆ ಆಗತ್ತೆ ಗುರು. ನೋಡೋಣ ಏನಾಗತ್ತಂತ. ಆಲ್ಮೋಸ್ಟ್ ಡೌಟ್ ಅನ್ಕೋತೀನಿ. ಬಟ್ ನೋಡೋಣ ಏನಾಗತ್ತಂತ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಪ್ಪ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.